ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಲ್ಲಿರುವಂತಹ ದರ್ಶನ್ ಅವರು ಈಗ ಹೇಗಿದ್ದಾರೆ? ಯಾವುದೇ ಸವಲತ್ತು ಕೇಳದೆ ಸೈಲೆಂಟ್ ಆದ್ರ ದಾಸ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಮೌನಕ್ಕೆ ಜಾರಿದ್ದಾರೆ ನಟ ದರ್ಶನ್ ಅವರು. ಕೊಲೆ ಕೇಸ್ನಲ್ಲಿ ಜೈಲಲ್ಲಿರುವಂತಹ ದರ್ಶನ್ ಈಗ ಹೇಗಿದ್ದಾರೆ? ಯಾವುದೇ ಸವಲತ್ತು ಕೇಳದೆ ಸೈಲೆಂಟ್ ಆದ್ರ ದಾಸ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ನಟ ದರ್ಶನ್ ಅವರು. ಸತತ ಕಾನೂನು ಹೋರಾಟದಲ್ಲಿ ಹಿನ್ನಡೆ ಆಯಿತು, ಹೀಗಾಗಿ ಸೈಲೆಂಟ್ ಆಗಿದ್ದಾರೆ ದರ್ಶನ್. ತಮಗೆ ಬೇಕಾದ ಯಾವುದೇ ಸವಲತ್ತನ್ನ ಪಡೆಯೋದ್ರಲ್ಲಿ ದರ್ಶನ್ ಸಕ್ಸಸ್ ಆಗ್ಲಿಲ್ಲ, ವಿಫಲ ಆಗಿದ್ರು. ಹೀಗಾಗಿ ಸೆಲ್ನಲ್ಲಿ ತಮ್ಮ ಗ್ಯಾಂಗ್ ಜೊತೆ ತಟಸ್ಥರಾಗಿದ್ದಾರೆ ದರ್ಶನ್ ಅವರು. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಸದ್ಯ ಕಾಲ ಕಳೀತಾ ಇದ್ದಾರೆ. ಊಟಕ್ಕಿಂತ ಹೆಚ್ಚು ಹಣ್ಣು, ಡ್ರೈ ಫ್ರೂಟ್ಸ್ ಅನ್ನ ತಿಂತಾ ಇದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಕ್ವಾರಂಟೈನ್ ಸೆಲ್ಲಲ್ಲಿರುವಂತಹ ನಟ ದರ್ಶನ್ ಯಾವುದೇ ರೀತಿಯಾದಂಥ, ಯಾಕಂತಂದ್ರೆ ಹೆಚ್ಚುವರಿ ದಿಂಬೇಕು, ಮತ್ತೊಂದು ಬೇಕು, ಏನೇನು ಬೇಡಿಕೆಗಳನ್ನ ಇಟ್ಟಿದ್ರು, ಜೊತೆಗೆ ಕುಟುಂಬಸ್ಥರನ್ನ ಭೇಟಿ ಮಾಡುವಂತ ವಿಚಾರ, ಅವ್ರು ಯಾವುದೇ ಡಿಮ್ಯಾಂಡ್ಗಳನ್ನ ಇಟ್ಟರು ಕೂಡ ಅದೆಲ್ಲದರಲ್ಲೂ ಕೂಡ ಅವ್ರಿಗೆ ಹಿನ್ನಡೆ ಆಗ್ತಾ ಇತ್ತು. ಒಂದು ರೀತಿ ಹೆಂಗೆ ಅಂತ ಅಂದ್ರೆ, ಈ ದೇವರು ವರ ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ಹಾಗೆ ಕೋರ್ಟ್ ಇಂದ ಓಕೆ ಅದಕ್ಕೇನೋ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿ ಸೂಚನೆ ಕೊಟ್ಟರು ಕೂಡ ಅಲ್ಲಿ ಜೈಲಲ್ಲಿರುವಂತ ಸೂಪರಿಂಟೆಂಡೆಂಟ್ ಯಾರಿರ್ತಾರೆ ಅವರ ಪರ್ಮಿಷನ್ ಬೇಕಾಗುತ್ತೆ. ಸೊ ಆ ಪ್ರಕಾರವಾಗಿ ದರ್ಶನ್ ಅವರಿಗೆ ಯಾವುದೇ ರೀತಿಯಾದಂತಹ ಸವಲತ್ತುಗಳು ಸಿಗ್ಲಿಲ್ಲ. ಹೊರಗಡೆ ಇದ್ದಂತ ಸಂದರ್ಭದಲ್ಲಿ ರಾಜನ್ ತರ ಬದುಕ್ತಾ ಇದ್ರು ದರ್ಶನ್ ಅವರು. ಬಟ್ ಈಗ ಜೈಲಲ್ಲಿ ಯಾವ ತರದ ಪರಿಸ್ಥಿತಿ ಬಂದಿದೆ ಅಂತ ಅಂದ್ರೆ, ಅಂಡ್ ಇನ್ಫ್ಯಾಕ್ಟ್ ಈ ಪರಿಸ್ಥಿತಿಗೆ ಸ್ವತಃ ಬೇರೆ ಯಾರು ಕಾರಣ ಅಲ್ಲ, ದರ್ಶನ್ ಅವರೇನೆ. ಯಾಕಂತಂದ್ರೆ ಅವರಿಗೆ ಮೊದಲನೇ ಬಾರಿ ಜೈಲಿಗೆ ಹೋದಂತ ಸಂದರ್ಭದಲ್ಲಿ VIP ಟ್ರೀಟ್ಮೆಂಟ್ ಸಿಗ್ತಾ ಇತ್ತಲ್ಲ, ಯಾವಾಗ ಬೇಲ್ ಕ್ಯಾನ್ಸಲ್ ಆಗುತ್ತೆ, ಈಗ ಈ ಪರಿಸ್ಥಿತಿಗೆ ದರ್ಶನ್ ಅವರು ಬಂದಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಕೊಲೆ ಕೇಸಲ್ಲಿ ಜೈಲಲ್ಲಿರುವಂತ ದರ್ಶನ್ ಅವರು ಈಗ ಹೇಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಬಹುಶಃ ಸೈಲೆಂಟ್ ಮೋಡ್ ಹೋಗಿದಾರ, ಏನ್ ಕತೆ ಅಂತ? ಪ್ರಭು, ಜೈಲಿನಲ್ಲಿ ಅದರಲ್ಲೂ ಬೆಂಗಳೂರಿನ ಪರಪ್ಪನಗರ ಜೈಲಿನಲ್ಲಿ ಇತ್ತೀಚೆಗೆ ನಡೀತಕ್ಕಂಥ ಕೆಲವೊಂದು ಬೆಳವಣಿಗೆಗಳು, ಅದು ಒಳಗಡೆ ಇರ್ತಕ್ಕಂಥ ವಿಡಿಯೋಗಳು ವೈರಲ್ ಮಾಡತಕ್ಕಂಥದ್ದು. ಆ ವಿಡಿಯೋಗಳನ್ನ ವೈರಲ್ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಕೆಲ ಕೈದಿಗಳನ್ನ ಬೇರೆ ಬೇರೆ ಸೆಲ್ಗಳಿಗೆ ಅಥವಾ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದರ ನಡುವೆ ದರ್ಶನ್ಗೂ ಸಹ ಒಂದು ಅದರ ಎಫೆಕ್ಟ್ ಬೀರಿದ್ದು. ದರ್ಶನ್ ಒಂದು ರೀತಿಯಾಗಿ ಮೌನವನ್ನ ತಾಳಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈಗ ಏನು ಆ ಮೌನಕ್ಕೆ ಕಾರಣ, ದರ್ಶನ್ ಸತತವಾಗಿ ಏನು ಕಾನೂನು ಹೋರಾಟಗಳನ್ನ ನಡೆಸ್ತಾ ಇದ್ರು, ಅದರಲ್ಲೆಲ್ಲವೂ ಸಹ ಹಿನ್ನಡೆಯನ್ನ ಕಳ್ಕೊಂಡಿದ್ದು. ಆತ ಏನು ವಿಶೇಷ ಸೌಲಭ್ಯಗಳನ್ನ ಕೋರಿದಿರ್ಬೋದು, ಮನೆ ಊಟ ಕೋರಿದಿರ್ಬೋದು, ಜೊತೆಗೆ ಕುಟುಂಬಸ್ಥರ ನೇರ ದರ್ಶನ ಅಂದ್ರೆ ಒಳ ದರ್ಶನಕ್ಕೆ ಒಂದು ಅರ್ಜಿಯನ್ನು ಹಾಕಿದ್ದು. ಇವೆಲ್ಲರ ನಡುವೆ ಇತ್ತೀಚೆಗೆ ಅಂದ್ರೆ ಏನು 5 ಜನ ಆರೋಪಿಗಳ ಒಂದು ಜಾಮೀನು ಪ್ರಕ್ರಿಯೆ, ಒಂದು ಜಾಮೀನನ್ನ ಪಡ್ಕೊಂಡಿದ್ರು, ಅದನ್ನ ರದ್ದು ಮಾಡಿ ಹೈಕೋರ್ಟ್ಗೆ ಸರ್ಕಾರದ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ರು. ಅದರ ವಿಚಾರಣೆಯನ್ನು ಸಹ ನಡೆಸಿರ್ತಕ್ಕಂಥ ನ್ಯಾಯಾಧೀಶರು ಅದರ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಹೀಗಾಗಿ ಏನು ಹೊರಗಡೆ ಇರ್ತಕ್ಕಂಥ ಆರೋಪಿಗಳು ಸಹ ಒಳಗಡೆ ಬರ್ತಾರೆ ಅಂತಕ್ಕಂಥ ಒಂದು ಟೆನ್ಷನ್ ಅವರಿಗೆ ಶುರು ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಜೈಲು ಮ್ಯಾನ್ಯುವಲ್ ಪ್ರಕಾರವೇ ಅವರಿಗೆ ಒಂದು ಊಟ ಇರ್ಬೋದು, ವಸತಿ ಇರ್ಬೋದು, ಜೊತೆಗೆ ಆತ ಏನು ತಲೆದಿಂಬು, ಬೆಡ್ಶೀಟ್ ಅವೆಲ್ಲವನ್ನ ಕೇಳಿದ್ರು. ಅದು ಏನು ಹೆಚ್ಚುವರಿಯಾಗಿ ಕೊಟ್ಟಿಲ್ಲ. ಜೈಲು ಮ್ಯಾನ್ಯುವಲ್ ಪ್ರಕಾರ ಏನು ಕೊಡ್ಬೇಕು ಅದನ್ನೇ ಸಹ ಕೊಡ್ತಾ ಇದ್ದಾರೆ. ಹೀಗಾಗಿ ಸದ್ಯ ಕ್ವಾರಂಟೈನ್ ಸೆಲ್ ನಲ್ಲಿ ಇರ್ತಕ್ಕಂಥ ನಟ ದರ್ಶನ್ ಬೇರೆ ಸುತ್ತಮುತ್ತ ಇರ್ತಕ್ಕಂಥ ಸೆಲ್ಗಳಿಂದ ಅಥವಾ ಬೇರೆ ವಿಚಾರಣಾಧೀನ ಕೈದಿಗಳಿರ್ಬೋದು ಅವರನ್ನ ನೋಡೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಅವರ ಇರ್ತಕ್ಕಂಥ ಸೆಲ್ ಸುತ್ತ ಒಂದು ಮೆಸ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಈ ಹಿಂದೆ ಸಹ ಮೆಸ್ ಅಳವಡಿಕೆ ಮಾಡಿ ಸೆಲ್ ನಲ್ಲಿ ಇದ್ದಂತ ಒಂದು ಅಂದ್ರೆ ಕ್ವಾರಂಟೈನ್ ಸೆಲ್ ನಲ್ಲಿ ಇದ್ದಂತ ದರ್ಶನ್, ಹೀಗಾಗಿ ಯಾರನ್ನೂ ಕೂಡ ಭೇಟಿ ಆಗೋದಕ್ಕೆ ಅವಕಾಶ ಇಲ್ಲ, ಯಾರನ್ನು ನೋಡೋದಕ್ಕೂ ಅವಕಾಶ ಇಲ್ಲ.
ದರ್ಶನ್ ಅನ್ನ ಹೊರಗಡೆ ಬಿಡುವಂತ ಸಂದರ್ಭದಲ್ಲಿ ಬೇರೆ ಸಹ ಕೈದಿಗಳಿರ್ಬೋದು ಅಥವಾ ವಿಚಾರಣಾಧೀನ ಕೈದಿಗಳನ್ನು ಸಹ ಜೊತೆಗೆ ಬಿಡ್ತಾ ಇಲ್ಲ. ಯಾಕಂತಂದ್ರೆ ಬಿಟ್ಟಂತ ಸಂದರ್ಭದಲ್ಲಿ ಅವರ ಜೊತೆ ಮಾತನಾಡೋದಿರ್ಬೋದು ಅಥವಾ ಅವರನ್ನ ನೋಡುವಂತ ಕುತೂಹಲದಿಂದ ಬೇರೆ ಕೈದಿಗಳಿರೋದ್ರು ಹೆಚ್ಚಾಗಿ ಗುಂಪು ಸೇರಿ ಅಲ್ಲಿ ಏನೊಂದು ಗಲಾಟೆಗಳಿಗೆ ಅವಕಾಶ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತ ವಿಶೇಷ ಸೌಲಭ್ಯಗಳನ್ನು ಸಹ ಕೊಡ್ತಾ ಇಲ್ಲ. ಹೀಗಾಗಿ ಒಂಟಿಯಾಗಿರ್ಬೇಕು ಅಥವಾ ಅವರ ಸಹ ಕೈದಿಗಳ ಜೊತೆ ಮಾತ್ರ ಮಾತನಾಡಬೇಕು. ಇಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಈ ಕಾನೂನು ಹೋರಾಟದಲ್ಲಿ ಹಿನ್ನಡೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತೀರಾ ಮೌನಕ್ಕೆ ಜಾರಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.